ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ನಮ್ಮ ಮನೆಯೊಳಗೆ ಇಂಟರ್ಲಾಕ್ ಮಿಷನ್ ಇರಲಿಲ್ಲಪ್ಪ ಅಂತಂದ್ರೆ ಪಿಕೋ ಮಿಷನ್ ಮೇಲೆ ಯಾವ ರೀತಿಯಾಗಿ ನಾವು ಇಂಟರ್ಲಾಕ್ನ ಹಾಕ್ಬೋದು ಅಂಥೇಳಿ ಈ ವಿಡಿಯೋದಾಗ ತೋರಿಸ್ಕೊಡಾಕತ್ತೀನಿ. ಇವೆಲ್ಲ ಸೀರೆಗಳು ಪಿಕೋ ಫಾಲ್ಕ ಬಂದವು. ಹಾಗೆ ನಿಮ್ಗೆ ಇಂಟರ್ಲಾಕ್ನ ಹಾಕೋದನ್ನು ತೋರಿಸಿ ನೆಕ್ಸ್ಟ್ ನಾನು ಇವೆಲ್ಲದಕ್ಕೂ ಪಿಕೋ ಫಾಲ್ ಮಾಡಬೇಕು. ಫಾಲನ್ನು ನಾನು ನೀರಾಗ ಹಾಕಿ ಇಸ್ತ್ರಿ ಮಾಡಿ ಹಚ್ತೀನಿ ಫ್ರೆಂಡ್ಸ್. ಕೆಲವೊಬ್ರು ಡೈರೆಕ್ಟೇ ಹಚ್ತಾರೆ. ಆ ರೀತಿ ಹಚ್ಚೋದ್ರಿಂದ ನೀರಾಗ ಹಾಕಿಂದ ಫಾಲ ಮುದ್ದೆಯಾಗಿ ಆಮೇಲೆ ಮ್ಯಾಗೇನು ಸೀರೆ ಬಂದಿರ್ತೈತಲ್ಲ ಅದು ಒಂದು ಸ್ವಲ್ಪ ಉಬ್ಬಿದಂಗೆ ಆಗ್ತದೆ. ಅದಕ್ಕೆ ಆ ರೀತಿಯಾಗಿ ಹಚ್ಚಬೇಡ್ರಿ. ಅದಕ್ಕೆ ಫಾಲ ನೀರಾಗ ಹಾಕಿ ಇಸ್ತ್ರಿ ಮಾಡಿ ಹಚ್ಚಬೇಕು ಫ್ರೆಂಡ್ಸ. ಇಷ್ಟು ಸೀರೆಗಳು ಪಿಕೋ ಫಾಲ್ ಮಾಡೋದವು. ನಿಮ್ಗೆ ಅದನ್ನು ತೋರಿಸಿ ಅಂದ್ರೆ ಓರ್ಲಾಕ್ ಹಾಕೋದನ್ನು ತೋರಿಸಿ ನಾನು ಇವು ನೋಡ್ರಿ, ಇವೆಲ್ಲ ಬ್ಲೌಸ್ ಸ್ಟಿಚಿಂಗ್ ಅದಾವು. ಎಲ್ಲ ಕಲಿಬಿಲಿ ಆಗ್ಯಾವು. ನೀಟಾಗಿ ಮಾಡಿಕೊಂಡು ಯಾವ್ಯಾವುದವೆಲ್ಲ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನಾನು. ಇದು ನೋಡ್ರಿ, ಡ್ಯಾಮೇಜ್ ಆಗಿದ್ದು ಸೀರೆ ಕೊಟ್ಟಾರ. ಇದನ್ನು ನಾನು ಯಾವ ಅಂದ್ರೆ ಅವರು ಬಟ್ಟೆನೂ ಅವರೇ ತಂದು ಕೊಟ್ಟಾರ, ಸೇಮ್ ಕಲರ್ ತಂದು ಕೊಟ್ಟಾರ. ಅದನ್ನು ಕೆಳಗಡೆ ಹಚ್ಚಿ ನಾನು ಈ ಮಿಷನ್ ಮೇಲೆ ಅದನ್ನು ರೆಡಿ ಮಾಡಿ ಕೊಡ್ತೀನಿ ಫ್ರೆಂಡ್ಸ. ಈ ಸೀರೆ ನೋಡ್ರಿ, ಇದು ನಂದೇ ಅದ. ಇದ್ರದ್ದು ಬ್ಲೌಸ್ ನಾನು ತೆಗ್ದಿಲ್ಲ, ಸೀರೆ ಒಳಗೆ ಅದ. ಈ ಬಾರ್ಡ್ರ್ ಕಲರ್ ನಾನು ಬ್ಲೌಸ್ ತರ್ಸೀನಿ. ಈ ಬ್ಲೌಸ್ನ ನಾನು ಕೋಟ್ ಕಾಲರ್ ಹೊಲ್ಕೋಬೇಕಂತ ಮಾಡೀನಿ. ಈ ಸೀರೆ ಮೇಲೆ ಅದು ಭಾಳ ಚಂದ ಕಾಣಿಸ್ತದೆ ಅಂತ ಹೇಳಿ. ಕಾಟನ್ ಸೀರೆ ಐತಿ ಇದು. ಇದು ಸಿಲ್ವರ್ ಕಲರ ಬಾರ್ಡ್ರ್ ಅದ. ಬ್ಲೌಸ್ನು ಸಿಲ್ವರ್ ಕಲರೇ ತರ್ಸೀನಿ. ಕೋಟ್ ಕಾಲರ ಇಟ್ಟು ಅರ್ದು ಕಟ್ಟಿಂಗ್ ಸ್ಟಿಚಿಂಗ್ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ವಿಡಿಯೋ ಮಾಡ್ತೀನಿ ಅದರದ್ದು. ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇರೋದ್ರಿಂದ ಹಿಂಗಾಗಿ ನನಗೆ ಆಗೋಲ್ತು ಫ್ರೆಂಡ್ಸ್ ಜಾಸ್ತಿ. ಅದಕ್ಕೆ ಎಲ್ಲನೂ ತೋರಿಸ್ತೀನಿ ನಿಮಗೆ ನಿಧಾನಕ್ಕೆ. ಈ ವಿಡಿಯೋದಾಗ ನೋಡ್ರಿ, ಇದು ಕೇಸ ಈ ರೀತಿ ಇರುತ್ತದೆ ಪೀಕೋದು. ನಾವೀಗ ಬಾಬಿನ್ ಫಿಲ್ ಮಾಡ್ಕೊಂಡೀವಿ. ಈ ರೀತಿ ನಾವು ಕೇಸ್ ಒಳಗೆ ದಾರ ಹಾಕಬೇಕು. ಒಬ್ಬರು ವೀವರ್ಸ್ ನನಗೆ ಪಿಕೋ ಮಿಷನ್ಗೆ ದಾರ ಹಾಕೋದು ತೋರಿಸ್ರಂತ ಕೇಳಿದರು. ಹಂಗೆ ನಾನು ಅದೇ ವಿಡಿಯೋ ಮಾಡಾಕತ್ತಿದ್ನಲ್ಲ, ದಾರ ಹಾಕೋದನ್ನು ತೋರ್ಸಾಕತ್ತೀನಿ ನೋಡ್ರಿ. ಇದೇ ರೀತಿಯೇ ದಾರ ಬರುತ್ತೆ. ಸ್ಪ್ರಿಂಗ್ ಒಳಗೆ ಹಾಕಿ ತೊಗೋಬೇಕು ನಾವು ದಾರ. ನಾನು ಯಾವ ರೀತಿ ಪುಣ್ಸಾಕತ್ತೀನಿ ಅಬ್ಸರ್ವ್ ಮಾಡಿರಿ ಫ್ರೆಂಡ್ಸ. ಇದು ಲಿಂಕ್ ಮಾಡಲ್ಲ ಅಂದ್ರೆ ಫ್ರಂಟ್ ಬರುತ್ತೆ ದಾರ ಹಾಕೋದು. ತುಂಬ ಈಸಿ ಅದ ಫ್ರೆಂಡ್ಸ್ ಇದು. ಆಮೇಲೆ ಕೇಸ್ ಒಳಗೆ ನಾವು ದಾರ ಹಾಕಿರ್ತೀವಲ್ಲ, ಈ ರೀತಿ ನಾವು ದಾರಾನ ಹೊರಗಡೆ ತಕ್ಕೋಬೇಕಂದ್ರೆ ಅದು ಕರೆಕ್ಟ್ ಬಂದಂಗೆ, ಎರಡೂ ದಾರಾನು ಕರೆಕ್ಟ್ ಬಂದಂಗೆ. ಈಗ ಸೆಟ್ಟಿಂಗ್ ನೋಡ್ರಿ, 3ಕ್ಕೆ ಇಟ್ಟಿನಿ ನಾನು. 3 ನಂಬರ್ಗೆ ಈಗ ನೋಡ್ರಿ 3 ನಂಬರ್ಗೆ ಇಟ್ಟೀನಿ. ಇಷ್ಟಿಟ್ಟು ನಾವು ಈ ರೀತಿಯಾಗಿ ಅಂದ್ರೆ ನಾವೇನು ಕಚ್ಚಾ ಇರ್ತೈತಲ್ಲ ಫ್ರೆಂಡ್ಸ್ ದಂಡಿಗೆ, ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇನ್ನೂ ನೀಟಾಗಿ ಕಟ್ ಮಾಡ್ಕೊಂಡಿವಿ ಅಂತಂದ್ರೆ ಈ ಒಂದು ಸ್ವಲ್ಪನೂ ಬಟ್ಟೆ ಎಕ್ಸ್ಟ್ರಾ ಕಾಣಿಸೋದಿಲ್ಲ. ಇಂಟರ್ಲಾಕ್ ಮಿಷನ್ ಒಳಗೆ 3 ಇರ್ತಾವೆ ಫ್ರೆಂಡ್ಸ್ ದಾರ. ಅದು ಫುಲ್ ಎಲ್ಲ ಕವರ್ ಮಾಡ್ಕೊಂಡ್ಬಿಡುತ್ತೆ. ಇದ್ರೊಳಗೆ 2 ದಾರ ಇರೋದ್ರಿಂದ ಒಂದು ಚೂರಷ್ಟೇ, ಭಾಳ ಏನಿಲ್ಲ, ಒಂದು ಚೂರು ಕಾಣಿಸ್ತದ ಫ್ಯಾಬ್ರಿಕ. ಈ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೋತಾ ಬರಬೇಕು ನೀಟಾಗೆ, ಒಂದೇ ಲೆವೆಲಾಗಿ. ನೋಡ್ರಿ, ಬಟ್ಟೆ ಅದು ಈ ರೀತಿ ನೀಟ್ ಮಾಡ್ಕೋಬೇಕು. ಇದೇ ಥರನೇ ನೀಟಾಗಿ ಸ್ಟಿಚ್ ಮಾಡ್ಕೋತ ಬರ್ರಿ. ಇದು ಸ್ಟಿಚ್ ಆಗಿನ ತೋರಿಸ್ತೀನಿ ನಿಮ್ಗೆ ಎಷ್ಟು ನೀಟ್ ಬಂದದಂತ ಹೇಳಿ. ಕಟೋರಿ ಇದ್ರೆ ಕಟೋರಿ ಸೇಪ್, ಆಮೇಲೆ ಆರ್ಮೋಲ್ ಸೇಪ್, ಆರ್ಮೋಲ್ಗೇನು ಇದು ಇರ್ತದೆ ಬಗಲ ಸ್ಟಿಚ್ ಮಾಡಿರ್ತೀವಲ್ಲ ಫ್ರೆಂಡ್ಸ, ಅಲ್ಲಿ ಏನು ಮತ್ತು ಕಟೋರಿ ಸೇಪ್, ಈ ರೀತಿ ನಾವು ಇದನ್ನು ಓರ್ಲಾಕ್ನ ಇದೇ ರೀತಿಯೇ ಹಾಕೋಬೇಕು. ನನ್ನ ಫ್ರೆಂಡ್ ಒಬ್ರು ಅದಾರ, ಅವರು ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ. ಅವ್ರು ಇರೋದು ಬಾಂಬೆ ಒಳಗೆ. ನಾನು ಅವ್ರಿಗೆ ಅಕ್ಕ ಅಂತಲೇ ಕರಿತೀನಿ. ಅವ್ರ ಹತ್ರ ಇಂಟರ್ಲಾಕ್ ಮಿಷನ್ ಇಲ್ಲ. ಅವ್ರು ಪ್ರತಿಯೊಂದು ಬ್ಲೌಸಿಗೂ ಇದೇ ರೀತಿಯೇ ಮಾಡಿಕೊಡ್ತಾರೆ. ನೋಡೋಕೆ ತುಂಬ ಚೆನ್ನಾಗಿ ಅನಿಸ್ತೈತಿ. ನಾ ಇನ್ನೂ ಸ್ವಲ್ಪ ಸಣ್ಣ ಹಾಕೀನಿ, ನಿಮಗೆ ಸ್ಟಿಚ್ ತೋರಿಸ್ತೀನಿ ಆಮೇಲೆ. ಅವ್ರು ತುಂಬ ದೂರ ಹಾಕಿರ್ತಾರೆ, ಆದ್ರೂ ಬ್ಲೌಸ್ ಫಿನಿಶಿಂಗ್ ನೀಟ್ ಅನ್ನಿಸ್ತಾವೆ ಭಾಳ. ಅದಕ್ಕೆ ಅದನ್ನು ಐಡಿಯಾ ಬಂತು ನನಗೆ, ಇದನ್ನು ಹೌದು ನನ್ನ ಫ್ರೆಂಡ್ ಮಾಡ್ತಾರಲ್ಲ, ನಾನು ತೋರಿಸ್ಬೇಕು ಇದನ್ನು ಅಂತ ಹೇಳ್ಕಂದ್ರೆ. ಅವ್ರು ಬ್ಲೌಸ್ ತುಂಬ ಚೆನ್ನಾಗಿನೂ ಸ್ಟಿಚ್ ಮಾಡ್ತಾರೆ ಅವರು. ನೋಡ್ರಿ ಈ ಥರ. ಅಂದರೆ ನಾವು ಮೊದಲೇನಿದ್ದೀವಲ್ಲ ಆ ಓನರ್ ಊರ ಬಾಂಬೆ, ಅಲ್ಲಿಯವರು ನನಗೆ ಪರಿಚಯ ಫ್ರೆಂಡ್ಸ್. ಅವರು ನಾನು ಅಕ್ಕ ಅಂತ ಕರಿತೀನಿ ಅವರಿಗೆ. ಅವ್ರು ತುಂಬ ಪರಿಚಯ ಅದಾರ. ನೋಡ್ರಿ ಈ ಥರ ಬಂದದ ನೋಡ್ರಿ ಸ್ಟಿಚ್, ತುಂಬ ನೀಟಾಗಿ ಬಂದದ. ಇಂಟರ್ಲಾಕ್ ಮಿಷನ್ ಇರ್ಲಿಕ್ಕರೂ ಪರವಾಗಿಲ್ಲ, ಈ ರೀತಿಯೇ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂತಂದು, ಈ ಪಿಕೋ ಮಿಷನ್ ಮೇಲೆ ಕಾಜ್ ಬಟ್ಟೆ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್.
ಗುಂಡಿ ಏನು ಹಚ್ಚಿರ್ತೀವಲ್ಲ ಫ್ರೆಂಡ್ಸ, ಕಾಜ್ ಮಾಡೋದನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಾಗ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಪಿಕೋ ಮಿಷನ್ ಮೇಲೆ ಕಾಜ ಯಾವ ರೀತಿ ಮಾಡೋದಂಥೇಳಿ. ಇದು ನೋಡಿರಿ, ಈ ರೀತಿ ಬಂದದ. ಇಂಟರ್ಲಾಕ್ ಮಿಷನ್ ಇರ್ಲಿಕ್ಕಂದ್ರೆ ಇದೇ ರೀತಿನೇ ನೀವು ಹಾಕ್ಕೊಂಡು ಕಸ್ಟಮರ್ಗೆ ಫಿನಿಶಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ರಿ ಅಂತಂದ್ರೆ ಮತ್ತೆ ಹೊಳ್ಳಿ ಕಸ್ಟಮರ ನಮ್ಮ ಕಡೆನೇ ಬ್ಲೌಸ್ ಹಾಕ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.